ನಿಜವಾಗ್ಲೂ ಕೂಡ ನಿರ್ದೇಶಕರ ಸಂಘದ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಪುಟ್ಟಣ್ಣ ಕಣಗಾಲ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗದ ಒಂದು ದಂತಕತೆ, ಚಿತ್ರ ಬ್ರಹ್ಮ ಅಂತಲೂ ಕೂಡ ಆಗಲೇ ಹೇಳ್ತಿದ್ರು. ಪುಟ್ಟಣ್ಣ ಕಣಗಾಲ್ ಅವರ ವಿಶೇಷ ಏನು ಅಂತಂದರೆ ಅವರು ಒಂದು ರೀತಿಯ ನಮ್ಮ ಕನ್ನಡ ಚಲನಚಿತ್ರರಂಗ ಆಗಿರ್ಬೋದು, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಏನಾಗಿರ್ಬೋದು, ಆ ಕನ್ನಡ ಸಂಸ್ಕೃತಿಯ ನೇಕಾರರು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಭಾವನೆಗಳು ಮತ್ತು ಕಲೆಯನ್ನು ಬೆಸಿಗೆ ಹಾಕೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಸಾಹಿತ್ಯ ಮತ್ತು ಸಿನಿಮಾದ ಈ ಬೆಸಿಗೆ ಏನಿದೆ ಅದಕ್ಕೆ ಕಾರಣಕರ್ತರು ಪುಟ್ಟಣ್ಣ ಕಣಗಾಲ್ ಅವರು. ಓದುಗರಿಗೆ ಸಿನಿಮಾ ಮತ್ತು ನೋಡುಗರಿಗೆ ಸಾಹಿತ್ಯ ಈ ಎರಡನ್ನು ತಮ್ಮ ಮಾಧ್ಯಮದ ಮೂಲಕ ತಲುಪಿಸಿ ಅದರ ಜೀವಂತಿಕೆಯನ್ನು ಹೆಚ್ಚಿಸಿದಂಥವರು ಪುಟ್ಟಣ್ಣ ಕಣಗಾಲ್ ಅವರು. ಕನ್ನಡದಲ್ಲಿ ಹಲವಾರು ಕಾದಂಬರಿಗಳು ಬಂದಿದೆ, ನೂರಾರು ಕಾದಂಬರಿಗಳು ಬಂದಿದ್ದಾವೆ. ಆ ಮಹತ್ವದ ಕಾದಂಬರಿಗಳನ್ನು ಮತ್ತು ಆ ಸಾಹಿತ್ಯ ಕೃತಿಗಳನ್ನು ಯಶಸ್ವಿಯಾಗಿ ಚಲನಚಿತ್ರದಲ್ಲಿ ಅಳವಡಿಸ್ತಾ ಇದ್ದಾರೆ ಪುಟ್ಟಣ್ಣ ಕಣಗಾಲ್ ಅವರು. ಸೇತುವೆಯಾಗಿ ಕೆಲಸವನ್ನು ಮಾಡಿದರು. ಹೀಗಾಗಿ ಅವರು ಕನ್ನಡಿಗರ ಮನೆ ಮತ್ತು ಮನಸ್ಸನ್ನು ತಲುಪುವಲ್ಲಿ ಯಶಸ್ವಿಯಾದರು. ಅವರ ಚಲನಚಿತ್ರಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಶರಪಂಜರ ಆಗಿರ್ಬೋದು, ನಾಗರಾವ್ ಆಗಿರ್ಬೋದು, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಕಥಾ ಸಂಗಮ, ಮಾನಸ ಸರೋವರ, ರಂಗನಾಯಕ್ ಎಲ್ಲ ಕೂಡ ಕಣಗಾಲ್ ಅವರ ಕಲಾತ್ಮಕ ಬೆಸುಗೆಯ ಮಾಸ್ಟರ್ ಪೀಸ್ ಚಿತ್ರಗಳಂತಲೇ ನಾವು ಹೇಳ್ಬೋದು. ಸಿನಿಮಾ ನಿರ್ದೇಶಕರಿಗೆ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಿದ್ರೆ ಅದು ಪುಟ್ಟಣ್ಣ ಕಣಗಾಲ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟ ಕನ್ನಡದ ಮೊಟ್ಟ ಮೊದಲ ನಿರ್ದೇಶಕ, ಅದು ಹೆಮ್ಮೆಯ ನಿರ್ದೇಶಕ ಕಣಗಾಲ್ ಅವರು. ನೋಡೋರು ಆ ಸಿನಿಮಾದಲ್ಲಿ ಮುಳುಗೋಗ್ಬಿಡ್ತಾ ಇದ್ರು. ನಾವು ಕೂಡ ಆ ಸಿನಿಮಾದ ಒಬ್ಬ ಪಾತ್ರಧಾರಿ ಏನೋ ಅನ್ನೋಷ್ಟರ ಮಟ್ಟಿಗೆ ಜೀವಂತಿಕೆಯನ್ನು ಅದರಲ್ಲಿ ಕಣಗಾಲ್ ಅವರು ತುಂಬಿಸ್ತಾ ಇದ್ರು. ಅಂತಂದರೆ ಅವರ ಚಿತ್ರಗಳು ಕೇವಲ ಮನರಂಜನೆ ಆಗಿರದೆ ನೆರಳು ಮತ್ತು ಬೆಳಕಿನ ಮೂಲಕ ಸಮಾಜದಲ್ಲಿ ಏನು ನಡೀತಾ ಇತ್ತು ಅದರ ವಾಸ್ತವತೆ ಮತ್ತು ಪ್ರಮುಖವಾಗಿ ಮಾನವ ಸಂಬಂಧಗಳು, ಅದರ ಸೂಕ್ಷ್ಮತೆಯನ್ನು ಅದ್ಭುತವಾಗಿ ಅವರು ಕಣಗಾಲ್ ಅವರು ಕಟ್ಟಿಕೊಡ್ತಾ ಇದ್ರು. ಅವರ ಉತ್ತಮ ಗುಣಮಟ್ಟದ ಚಿತ್ರಗಳು ಕನ್ನಡದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟಕ್ಕೆ ಕೂಡ ಕೊಂಡೊಯ್ದಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಸಿನಿಮಾದಲ್ಲಿ ಸ್ತ್ರೀವಾದ ಹೆಚ್ಚಾಗಿ ಅವರು ಸ್ತ್ರೀವಾದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಅಚ್ಚುಕಟ್ಟಾಗಿ ಆ ಸ್ತ್ರೀವಾದವನ್ನು ಮುನ್ನೆಲೆಗೆ ತಂದುಕೊಟ್ಟು ಒಂದು ಹೆಣ್ಣು, ಆಕೆಯ ಮನಸ್ಸೇನಿರ್ಬೋದು, ಹೆಣ್ಣು ಸಂಕಲದ ಏನು ತಲ್ಲಣಗಳೇನಿದ್ದಾವೆ ಅದನ್ನು ಮನಮುಟ್ಟುವಂತೆ ಪ್ರೇಕ್ಷಕರಿಗೆ ಅವರು ಉಣಬಡಿಸ್ತಾ ಇದ್ರು. ಹೀಗಾಗಿಯೇ ಪುಟ್ಟಣ್ಣ ಕಣಗಾಲ್ ಅವರು ಇವತ್ತಲ್ಲ, ಇನ್ನು 100 ವರ್ಷ ಕಳೆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ನಿರ್ದೇಶಕರು ಏನೇ ಇಷ್ಟಪಡ್ತಾರೆ, ನನ್ನ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಕಣಗಾಲ್ ಅವರು ಚಿತ್ರ ಚೆನ್ನಾಗಿ ಬರಬೇಕು ಅಂತ ಒಂದೇ ಅಲ್ಲ, ನನ್ನ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ಮಾಡ್ತಾರೆ ಅವರೆಲ್ಲರ ಪಾತ್ರಗಳು ಕೂಡ ಮನೋಜ್ಞವಾಗಿ ಬರಬೇಕು ಅನ್ನೋದನ್ನು ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿಯೇ ಹಲವಾರು ಕಲಾವಿದರು ಖ್ಯಾತಿಯನ್ನು ಪಡೆದರು ಅವ್ರ ಚಿತ್ರಗಳಲ್ಲಿ. ಅದರಲ್ಲಿ ನಮ್ಮ ಶ್ರೀಧರ್ ಸರ್ ಅವರು ಕೂಡ ಇಲ್ಲಿದ್ದಾರೆ. ಶ್ರೀಧರ್ ಸರ್ ಆಗಿರ್ಬೋದು, ನಮ್ಮ ಆರತಿ ಅವರಾಗಿರ್ಬೋದು, ಕಲ್ಪನಾ ಅವರಾಗಿರ್ಬೋದು, ಜಯಂತಿ ಅವರಾಗಿರ್ಬೋದು, ಗಂಗಾಧರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಕಣಗಾಲ್ ಅವರ ಗರಡಿಯಲ್ಲಿ ಪಳಗಿದಂತಹ ಕಲಾವಿದರೇನೆ. ಅದ್ಭುತವಾದಂತಹ ಸಂದೇಶಗಳನ್ನು ಪ್ರೇಕ್ಷಕರಿಗೆ, ಜನರಿಗೆ ನೀಡುವಂಥ ಕೆಲಸವನ್ನು ಕಣಗಾಲ್ ಅವರು ಮಾಡ್ತಾಯಿದ್ರು. ಹೀಗಾಗಿ ಇವತ್ತಿಗೂ ಕೂಡ ಅವರ ಹೆಸರು ಅಚ್ಚಳಿಯದೆ ಎಲ್ಲರ ಮನಸ್ಸಿನಲ್ಲಿ ಇದೆ. ಇವತ್ತು ನಾವು ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನು ನೋಡ್ತಾನೆ ಇದ್ದೇವೆ. ಹಲವಾರು ಸಮಸ್ಯೆಗಳು ಇದ್ದೇ ಇದ್ದಾವೆ. ಆ ಎಲ್ಲದೂ ಕೂಡ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಚಿತ್ರರಂಗದ ಬಗ್ಗೆ ಅವರು ಕೂಡ ಅಪಾರವಾದಂಥ ಗೌರವ ಮತ್ತು ಒಲವು ಹೊಂದಿರುವಂತಹ ಒಬ್ಬ ನಾಯಕರು. ಹೀಗಾಗಿ ಆಗಲೇ ವಿಶ್ವನಾಥ್ ಅವರು ಮಾತಾಡ್ತಾ ಹೇಳಿದ್ರು, ನಿರ್ದೇಶಕರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅಂತ. ಖಂಡಿತ ಈ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನಮ್ಮಲ್ಲಿ ಕಳೆದ 5-6 ವರ್ಷದಿಂದ ಚಲನಚಿತ್ರ ರಾಜ್ಯ ಪ್ರಶಸ್ತಿಗಳನ್ನು ಕೊಡುವಂಥದ್ದೇ ನಿಂತೋಗಿತ್ತು. ಅದರಲ್ಲೂ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ನಿಂತೋಗಿತ್ತು. ಈಗ 2019, 18 ಮತ್ತು 19ನೇ ಸಾಲಿನ ಪ್ರಶಸ್ತಿಯನ್ನು ನಾವು ಮೊನ್ನೆ ಮೈಸೂರಲ್ಲಿ ಕೊಟ್ಟಿದ್ದೇವೆ, ರಾಜ್ಯ ಪ್ರಶಸ್ತಿಯನ್ನು. ಈಗ 20 ಮತ್ತು 21ನೇ ಸಾಲಿನ ಪ್ರಶಸ್ತಿಯನ್ನು ಡಿಸೆಂಬರ್ 2ನೇ ವಾರದಲ್ಲಿ ಬೆಳಗಾವಿಯಲ್ಲಿ ನಡೆಯುವಂಥ
ಕಾರ್ಯಕ್ರಮದಲ್ಲಿ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೇವೆ. ಅದೇ ರೀತಿ ಚಿತ್ರರಂಗದಲ್ಲಿ ಕೇವಲ ನಟ ನಟಿಯರಷ್ಟೇ ಅಲ್ಲ, ಒಂದು ಚಿತ್ರಕ್ಕೆ ಹಲವಾರು ಜನ ದುಡಿತಾರೆ. ನಿರ್ದೇಶಕರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅವರೆಲ್ಲರೂ ಕೂಡ ತಮ್ಮದೇ ಆದ ಸಮಸ್ಯೆಗಳಲ್ಲಿ ಇವತ್ತು ಸಿಲುಕಿದ್ದಾರೆ. ಯಾಕೆ ಅಂತಂದರೆ ನಮ್ಮಲ್ಲಿ OTT ಸ್ಟಾರ್ಟ್ ಆದಮೇಲೆ ಪ್ರೇಕ್ಷಕರು ಸಿನಿಮಾ ಮಂದಿರಗಳ ಕಡೆ ಬರೋದೇ ಕಡಿಮೆ. ಅದರಲ್ಲೂ ಕೂಡ ಈ ಟಿಕೆಟು ಈಗ ಏನಾಗಿದೆ, ₹1000 ಟಿಕೆಟ್ ಇಡೋದ್ರಿಂದ ಜನಸಾಮಾನ್ಯರು ಚಿತ್ರಮಂದಿರಗಳ ಕಡೆ ಹೋಗೋದೇ ಅಪರೂಪ. ಈಗ ನಮ್ಮೆಲ್ಲ ಹಿರಿಯರ ಕಲಾವಿದರ ಒತ್ತಾಯದ ಫಲವಾಗಿ ಆ ಟಿಕೆಟ್ ದರ ಏಕರೂಪದ ಒಂದು ಟಿಕೆಟ್ ದರ ಇರಬೇಕು ಅಂತೇಳಿ ₹200ಗಳಿಗೆ ಅದನ್ನು ಇವತ್ತು ಸರ್ಕಾರ ಸೀಮಿತ ಮಾಡಿದೆ. ಆ ವಿಚಾರ ಪ್ರಸ್ತುತ ಈಗ ಕೋರ್ಟಲ್ಲಿ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನು ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕನ್ನಡ ಚಲನಚಿತ್ರರಂಗ ಆಗಿರ್ಬೋದು, ಆ ಚಿತ್ರರಂಗದಲ್ಲಿ ದುಡಿಯುವಂತಹ ಎಲ್ಲ ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು ಇವರೆಲ್ಲರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ನಿಮ್ಮದೇನೇ ಸಮಸ್ಯೆಗಳಿದ್ರೂ ಕೂಡ ನೀವು ಅವರ ಗಮನಕ್ಕೆ ತಂದಾಗ ಅವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಸಂದರ್ಭದಲ್ಲಿ ತಿಳಿಸಿ, ಈ ವೇದಿಕೆಯ ಮೇಲೆ ನನಗೆ 4 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಸಂಘದ ಎಲ್ಲ ಪದಾಧಿಕಾರಿಗಳ ವಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.